ಹಾಯ್ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡಿಗರೇ. ಈ ಸಲ ಕಪ್ಪು ಯಾರ್ದು, ಈ ಸಲ ಕಪ್ಪು ಯಾರ್ದು ಅನ್ನೋದಕ್ಕೆ ಇನ್ನೇನು ಅಂತಿಮ ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ವಿಜೇತರು ಯಾರು ಅಂತಲೂ ಸಹ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಈ ದಿನದ ಒಂದು ಪಂದ್ಯದ ಒಂದು ವಿಶ್ಲೇಷಣೆ ನೋಡೋದಾದರೆ ಎರಡು ಅದ್ಭುತವಾದ ಬಲಿಷ್ಠ ತಂಡಗಳು ಅಂತಿಮ ಕಾದಾಟದಲ್ಲಿ ಒಂದು ಯುದ್ಧವನ್ನು ಪ್ರಾರಂಭಿಸ್ತವೆ ಅಂತಲೇ ಹೇಳ್ಬೋದು. ಗುಜರಾತ್ ಟೈಟನ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಗುಜರಾತ್ ಟೈಟನ್ಸು ಸಹ ಬಲಿಷ್ಠವಾಗಿದೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಹ ಬಲಿಷ್ಠವಾಗಿದೆ. ಕಂಪೇರಿಟಿವ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲೀಗ್ ಟು ಫೈನಲ್ಲು ತುಂಬ ಬಲಿಷ್ಠವಾಗಿ ಒಂದು ಮೂಡಿ ಬಂದಿದೆ. ಯಾಕಂದರೆ ಆಲ್ರೌಂಡ್ರು ಮತ್ತು ಒಳ್ಳೆ ತಜ್ಞ ನುರಿತ ಬ್ಯಾಟ್ಸ್ಮನ್ಗಳು, ಅದೇ ರೀತಿಯಾಗಿ ಫಾರಿನ್ ಬೌಲರ್ ಜೆಕಮ್ ಡಫಿ, ಜೋಶ್ ಹ್ಯಾಸಲ್ವುಡ್. ತುಂಬ ಅದ್ಭುತವಾದ ಬೌಲಿಂಗ್ ಪರ್ಫಾರ್ಮೆನ್ಸ್ ಇದೆ. ಸ್ಪೆಷಲಿ ಭುವನೇಶ್ ಕುಮಾರ್, ಭಾರತದ ಸ್ವಿಂಗ್ ಟ್ರಂಪ್ ಕಾರ್ಡ್ ಆಗಿರ್ತಕ್ಕಂಥ ಭುವನೇಶ್ವರ್ ಕುಮಾರ್ ಒಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬೌಲಿಂಗ್ನ ಲೀಡ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರ ಒಂದು ಭರ್ಜರಿ ಫಾರ್ಮ್ ಮುಂದುವರಿಯುತ್ತಾ ಅಥವಾ ಪ್ರತಿ ನಾಕೌಟ್ ಮತ್ತು ಫೈನಲ್ ಮ್ಯಾಚಲ್ಲಿ ಥರನೇ ಇವತ್ತು ಏನಾಗುತ್ತೆ ಅಂತಂದೇಳಿ ನಾವು ಕಾದು ನೋಡಬೇಕು. ಅವರು ಒಂದು ಎಮೋಷನಲಿ ಟಚಿಂಗು ಬೆಂಗಳೂರು ಟೀಮ್ ಜೊತೆಗೆ 19 ವರ್ಷದ ಪಯಣ. ಆ ಪಯಣದಲ್ಲಿ ಎರಡನೇ ಕಪ್ ಕೈಲಿ ಎತ್ತಿಡಿಯೋದಕ್ಕೆ ವಿರಾಟ್ ಕೊಹ್ಲಿ ಅವರು ಸಜ್ಜಾಗಿದ್ದಾರೆ. ದಿನೇಶ್ ಕಾರ್ತಿಕ್ ಅವರ ಒಂದು ಬ್ಯಾಟಿಂಗು ಕೋಚ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ವರ್ಷ ಒಂದು ಅದ್ಭುತವಾಗಿ ಎಲ್ಲ ಟೀಮ್ ಒಂದಾಗಿ ಆಲ್ರೌಂಡ್ ಪರ್ಫಾರ್ಮೆನ್ಸ್, ಅತಿ ಹೆಚ್ಚು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗಳು ಪಡೆದಿರ್ತಕ್ಕಂಥ ತಂಡ RCB. ಹಾಗಾಗಿ ಒಂದು ಕಪ್ ಹೊಡೀತು. ಈ ವರ್ಷ ಸಹ ಕಪ್ ಹೊಡೆಯಲ್ಲ ಅನ್ನೋದಕ್ಕೆ ಇಂದಿನ ಕ್ಷಣಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ GT ಬಗ್ಗೆ ಹೇಳೋದಾದರೆ ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ 2024ರಿಂದ 26 3 ವರ್ಷ ಕ್ಯಾಪ್ಟನ್ ಆಗಾದರು. ಕಳೆದ ವರ್ಷ ಲೀಗಿಂದ ಹೊರಗಡೆ ಬಂದರು. 2024ರಲ್ಲಿ ಅವರು ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಈ ವರ್ಷ ಮತ್ತೆ ಫೈನಲಿಗೆ ಬಂದಿದ್ದಾರೆ. ಯಾರೇ ಕಪ್ ಗೆದ್ರೂ ಎರಡನೇ ಸಲ ಕಪ್ಪು ಎತ್ತಿ ಹಿಡಿತಕ್ಕಂಥ ಒಂದು ಸಂದರ್ಭ. ಕೋಲ್ಕತ್ತಾ, ಚೆನ್ನೈ ಮತ್ತು ಮುಂಬೈ ಆದಮೇಲೆ 2 ಸಲ ಕಪ್ ಹೊಡಿತಕ್ಕಂಥ ಸಂದರ್ಭ ಈ ಸಲ ಬಂದಿದೆ. ಡೆಕ್ಕನ್ ಚಾರ್ಜರ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಬೇರೆ ಬೇರೆ ಇದ್ವು, ಅವರು ಸಹ 2 ಸಲ ಹೊಡೆದಿದ್ದಾರೆ. ಈ ಸಲ ಎರಡೇ ಬಾರಿ ಅವಕಾಶ ಯಾರಿಗೆ ಸಿಗುತ್ತೆ ಅಂತಂದೇಳಿ ನಾವು ಕುತೂಹಲದಿಂದ ಕಾದು ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿದ್ದೀವಿ. ಯಾರೇ ಹೊಡೆದ್ರು ಇಂಡಿಯನ್ ಕ್ಯಾಪ್ಟನ್ ಕಪ್ ಎತ್ತಿ ಹಿಡಿತಾರೆ. ಒಂದು ಅದ್ಭುತವಾದ ತಂಡ ಒಂದು ಕಪ್ ಹೊಡೆಯುತ್ತಂತೆ ನಾವು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡೂ ತಂಡಗಳಿಗೂ ಸಹ ಆಲ್ ದ ಬೆಸ್ಟ್. ಯಾರು ಚೆನ್ನಾಗಿ ಆಡ್ತಾರೋ ಅವರು ಈ ಥರ ಕಪ್ ಹೊಡಿತಾರೆ.